ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ವ್ಲಾಗಿಂಗ್. ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳುವ ಮಾಹಿತಿ ಏನಂತ ಅಂದರೆ, ಸ್ವಿಗ್ಗಿಯಲ್ಲಿ ನನಗೊಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಆ ಕಷ್ಟ ಏನಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ನನಗೆ ಸ್ವಿಗ್ಗಿಯಲ್ಲಿ ಆರ್ಡರ್ ಬರುತ್ತೆ. ನೀವು ಡಿಸ್ಪ್ಲೇಯಲ್ಲಿ ನೋಡ್ತಾ ಇದ್ದೀರಾ ಅವರು ಯಾವ್ಯಾವ ಐಟಮ್ಸ್ ಆರ್ಡರ್ ಮಾಡಿದರು ಅಂತ ಹೇಳಿ. ಸೊ ನಾನು ಅವ್ರು ಯಾವ್ದು ಐಟಮ್ಸ್ನ ಆರ್ಡರ್ ಮಾಡಿದ್ರು ಚೆಕ್ ಮಾಡ್ತೀನಿ. ಆಮೇಲೆ ಟೈಮಿಂಗ್ ಚೆಕ್ ಮಾಡ್ತೀನಿ. ಟೈಮಿಂಗ್ ತುಂಬ ಕಮ್ಮಿ ಇರುತ್ತೆ, 3 ಮಿನಿಟ್ಸ್ 4 ಮಿನಿಟ್ಸ್ ಇರುತ್ತೆ. ಇಷ್ಟು ಕಮ್ಮಿ ಟೈಮಲ್ಲಿ ನಾವು ಮಾಡೋಕ್ಕೆ ಆಗೋದೇ ಇಲ್ಲ, ತುಂಬ ಕಷ್ಟ ಇರುತ್ತೆ. ಆದ್ರೂ ನನಗೆ ಎಷ್ಟು ಟ್ರೈ ಮಾಡೋಕ್ಕಾಗುತ್ತೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತೀನಿ. ಆಲ್ ಆಫ್ ಎ ಸಡನ್ ಇನ್ನೊಂದು ಆರ್ಡರ್ ಬರುತ್ತೆ, ಸೇಮ್ ಥಿಂಗ್. ಅದು ಕೂಡ ಬೇಗನೆ ನಾನು ಡೆಲಿವರಿ ಕೊಡಬೇಕಾಗಿರುತ್ತೆ. ಸೊ ಬೇಗ ನಾನು ಪ್ಯಾಕೇಜ್ ಮಾಡಿರ್ತೀನಿ. ಮತ್ತು ಆಫರ್ ಕೂಡ ಅಪ್ಲಿಕೇಬಲ್ ಆಗಿಬಿಟ್ಟು ಜಸ್ಟ್ 62 ರೂಪೀಸ್ ತೋರಿಸ್ತಾ ಇರುತ್ತೆ. ಅಮೌಂಟು ಮತ್ತು ಟೈಮ್ ಶಾರ್ಟೇಜಿಂದ ಅದು ನನಗೆ ಕನ್ಫ್ಯೂಷನು ಆಗುತ್ತೆ. ಸೊ ನಾನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಡೆಲಿವರಿ ಕೊಡ್ತೀನಿ. ಆಮೇಲೆ ಅವರು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಕಮೆಂಟಲ್ಲಿ ಚೆಕ್ ಮಾಡ್ತೀನಿ. ಅವರು ಆರ್ಡರ್ ಮಾಡಿರೋ 4 ಸಮೋಸ ಆರ್ಡರ್ ಮಾಡಿದ್ದೆ, 2 ಸಮೋಸ ಅಷ್ಟೇ ಬಂದಿದೆ ಅಂತ ಹೇಳಿರ್ತಾರೆ. ಬಟ್ ನಾನು 3 ಸಮೋಸ ಹಾಕಿರ್ತೀನಿ. ಸೊ ಅವರು ಕಸ್ಟಮರೇ ಕಾಲ್ ಮಾಡ್ತಾರೆ ರೆಸ್ಟೋರೆಂಟಿಗೆ. ಸೊ ನಮಗೆ ಕಾಲ್ ಮಾಡ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಯಾಕೆ ಏನಾಯಿತು, ಇದು ಫಸ್ಟ್ ಟೈಮ್ ಸರ್, ಈ ಥರ ಪ್ರಾಬ್ಲಮ್ ಆಗಿದೆ. ಸೊ ನೆಕ್ಸ್ಟ್ ಟೈಮಿಂದ ಈ ಥರ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಆರ್ಡರ್ ಕೊಟ್ಟರೆ ನಾನು ನಿಜವಾಗ್ಲೂ ಅದಕ್ಕೆ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿರ್ತೀನಿ. ಸೊ ಅವರಿಗೆ ಟೇಸ್ಟ್ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೆ ಅವರು ನೆಕ್ಸ್ಟ್ ಮೂಮೆಂಟಲ್ಲೇ ಅವ್ರ ಫ್ರೆಂಡ್ ಮೊಬೈಲಿಂದ ಆರ್ಡರ್ ಮಾಡಿಸ್ತಾರೆ. ಸೊ ಅವರಿಗೆ ಏನು ಮಿಸ್ಸಿಂಗ್ ಸಮೋಸ ಇರುತ್ತೆ, ಚಿಕನ್ ಸಮೋಸ, ಅದು ನಾನು ಆ್ಯಡ್ ಮಾಡಿಬಿಟ್ಟು ಕಳಿಸ್ತೀನಿ. ಸೊ ಕಸ್ಟಮರ್ ತುಂಬ ಖುಷಿ ಆಗ್ತಾರೆ. ಬಟ್ ಎಲ್ಲ ಇದಾಗಿದ್ದು ನನಗೆ ಟೈಮ್ ಶಾರ್ಟೇಜಿಂದ. ಸ್ವಿಗ್ಗಿ ಯಾಕೆ ಇಷ್ಟು ಕಮ್ಮಿ ಟೈಮ್ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಅದು ತುಂಬ ಹ್ಯಾಂಡ್ಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಕಸ್ಟಮರ್ ಕೇರಿಗೆ ತುಂಬ ಟೈಮ್ ಕಾಲ್ ಮಾಡಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ. ಬಟ್ ಅವ್ರು ಇನ್ನೂ ನನಗೆ ಅದು ರಿಸಾಲ್ವ್ ಆಗಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಾದರೂ ಇದು ರಿಸಾಲ್ವ್ ಆಗುತ್ತಾ ಏನು ಅಂತ. ಸೊ ಅದೇ ರೀತಿ ಆ ಕಸ್ಟಮರಿಂದ ನನಗೆ ಒಳ್ಳೆ ರಿವ್ಯೂ ಕೂಡ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.